ಎಲ್ರಿಗೂ ನಮಸ್ಕಾರ. ಸೊ ಏನಪ್ಪ ವಿಷಯ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಹೇಳಿಕೆಗಳು ತುಂಬ ಸೌಂಡ್ ಮಾಡಿತ್ತು. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಸ್ವಲ್ಪ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ವ್ಯಕ್ತಿಗಳನ್ನು ಸ್ವಲ್ಪ ಡಿಕೋಡ್ ಮಾಡೋದಿದೆ. ಸೊ ಅದನ್ನು ಡಿಕೋಡ್ ಕೂಡ ಮಾಡೋಣ, ಯಾಕಂದರೆ ಅವರ ಒಂದು ಹೇಳಿಕೆಗಳೇ ಆ್ಯಂಡ್ ಅವರ ಒಂದು ಹೇಳಿಕೆಗಳ ಮೇಲೇ ಅವ್ರು ನಿಲ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಕೋಡ್ ಮಾಡೋಣ, ಓಕೆ. ಆ್ಯಂಡ್ ಬೇರೆಯವರಿಗೆ ಸ್ವಲ್ಪ ಫಿಕ್ಸಿಂಗ್ ಮಾಡ್ತಿದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ. ಕುರಿಗೆ ಬಲಿ ಕೊಟ್ಟಿರೋ ರೀತಿಯಲ್ಲಿ, ಜಾತ್ರೆಯಲ್ಲಿ ಕುರಿಗೆ ಬಲಿ ಕೊಡೋ ರೀತಿಯಲ್ಲಿ ಬಲಿ ಕೊಡ್ತಿದ್ದಾರೆ, ಗೂಟ ಇಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಗಳೆಲ್ಲ ಕೇಳಿ ಬಂದಿದೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಇದಕ್ಕೆ ನಾನು ಬೇಸಾಗಿ ತೊಗೊಂಡಿರೋವಂಥದ್ದು, ಸೊ ಇದೇ ಒಂದು ವಾರದಲ್ಲಿ ಸೊ ಧನ್ರಾಜ್ಗೆ ಮಂಜು ಮತ್ತು ಗೌತಮಿ ಅವರು ಟಾಸ್ಕಿಂದ ಆಚೆ ಇಡುವಾಗ, ಸೊ ಅಲ್ಲಿ ಟಾಸ್ಕಿಂದ ಆಚೆ ಇಟ್ಟಾಗ ತ್ರಿವಿಕ್ರಮ್, ರಜತ್, ಭವ್ಯ, ಮೋಕ್ಷಿತಾ, ಚೈತ್ರ ಇವರೆಲ್ಲ ಫುಲ್ ನಗಾಡ್ತಾರೆ. ಅಂದರೆ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು, ಸೊ ಅವನನ್ನೇ ಹೊರಗಡೆ ಇಡ್ತಾರೆ ಅಂತ. ಸೊ ಅದನ್ನು ಒಂದು ರೀತಿಯಲ್ಲಿ ಪೋರ್ಟ್ರೇ ಮಾಡಿದ್ದು ಯಾವ ರೀತಿಯಲ್ಲಿತ್ತು ಅಂತಂದರೆ, ಸೊ ಒಂದು ಯಾವುದೋ ಮಾರಿ ಜಾತ್ರೆಯಲ್ಲಿ ಕುರಿಗೆ ಬಲಿ ಕೊಡ್ತಾರಲ್ಲ, ಆ ರೀತಿಯಲ್ಲಿ ಧನ್ರಾಜ್ಗೆ ಬಲಿ ಕೊಟ್ಟರು ಮಂಜು ಗೌತಮಿ ಸೇರಿಕೊಂಡು, ಜೊತೆಗೆ ಅವನಿಗೆ ಗೂಟ ಇಟ್ಟರು ಅನ್ನೋ ರೀತಿಯಲ್ಲಿ ಮಾತುಗಳೆಲ್ಲ ಬಂತು. ಜೊತೆಗೆ ರಜತ್ ಒಂದು 2-3 ಹಾಡುಗಳು ಬೇರೆ ಕೂಡ ಬರೆದಿದ್ದು ಅದಕ್ಕೆ. ಸೊ ಗೂಟ ರೆಡಿ ಇದೆ ಹಾಗೆ ಹೀಗೆ ಅಂತ. ಸೊ ಅದನ್ನೆಲ್ಲ ಆಲ್ರೆಡಿ ನೀವು ನೋಡಿದ್ದೀರಾ, ಓಕೆ. ಸೊ ಅದನ್ನು ಬೇಸಾಗಿ ಇಟ್ಕೊಂಡೇ ಇಲ್ಲಿ ಯಾರ್ಯಾರಿಗೆ ಗೂಟಗಳನ್ನ ಇಡ್ತಿದ್ದಾರೆ ಅನ್ನೋದು ಕೂಡ ಒಂದು ಸ್ವಲ್ಪ ಚರ್ಚೆ ಮಾಡೋಣ, ಓಕೆ. ಸೊ ಯಾಕಂತಂದರೆ ಅವತ್ತು ಅವರು ಮಾತಾಡಿರೋ ರೀತಿಯಲ್ಲಿ ಹೆಂಗಿತ್ತು ಅಂತಂದರೆ, ನಾವುಗಳೆಲ್ಲ ಒಂದು ರೀತಿಯಲ್ಲಿ ಸಾಚಾಗಳು, ಬೇರೆಯವರೆಲ್ಲರೂ ಬೇರೆಯವ್ರಿಗೆ ಗೂಟ ಇಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಂಜು ಗೌತಮಿ ಚೈತ್ರಾಗೆ ಫಸ್ಟ್ ಗೂಟ ಇಟ್ಟರು, ಆಮೇಲೆ ಯಾರು ಧನ್ರಾಜ್ಗೆ ಬಲಿ ಕೊಟ್ಟರು ಅಥವಾ ಗೂಟ ಇಟ್ಟರು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಆ್ಯಂಡ್ ಅದನ್ನು ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಸೊ ಅಲ್ಲಿ ನೀಟ್ ಹೇಳಿದ್ರು. ಆ್ಯಂಡ್ ಅವ್ರಿಗೆ ಒಂದು ರೀತಿಯಲ್ಲಿ ಫನ್ ಆಗಿ ಚಪ್ಪಾಳೆ ತಟ್ಟುವಂಥದ್ದು, ವಿಜಲ್ ಹೊಡೆಯುವಂಥದ್ದು ಎಲ್ಲನೂ ಮಾಡಿದ್ರು. ಬಟ್ ಅದನ್ನು ಸಹಿಸ್ಕೊಂಡಿದ್ರು ಮಂಜು ಗೌತಮಿ, ಓಕೆ. ಅವರಿಬ್ಬರು ಸರಿ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಆದರೆ ಇವ್ರನ್ನ ಉಳಿದಂಥವ್ರು, ಇವ್ರು ಯಾರು ಅಪಹಾಸ್ಯ ಮಾಡಿದ್ದಾರೆ, ಸೊ ಇವರು ಎಷ್ಟು ಸಾಚಗಳಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ತ್ರಿವಿಕ್ರಮ್ ಬಗ್ಗೆ ಮಾತಾಡೋಣ. ಸೊ ತ್ರಿವಿಕ್ರಮ್ ಅವರು ಭವ್ಯಗೆ ಬಲಿ ಕೊಡ್ತಿಲ್ವಾ ಅಂತ ನನ್ನ ಪ್ರಶ್ನೆ. ಯಾಕೆಂತಂದರೆ ಇದೇ ತ್ರಿವಿಕ್ರಮ್ ಅವ್ರ ಜೊತೆಗೆ ಭವ್ಯ ಸ್ಟಾರ್ಟಿಂಗಿಂದ ಕೂಡ ಇದ್ದಾರೆ. ಭವ್ಯ ಅವರು ಯಾವಾಗ ಚೆನ್ನಾಗಿ ಮಾಡ್ತಾರೆ, ಟಾಸ್ಕ್ಗಳಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಒಂದು ಚಪ್ಪಾಳೆ ತೊಗೊತಾರೆ ಅಥವಾ ಉತ್ತಮ ತಗೊತಾರೆ ಅಥವಾ ಕ್ಯಾಪ್ಟನ್ ಆಗ್ತಾರೆ, ಅವಾಗೆಲ್ಲನೂ ಯಾರು ನಮ್ಮ ತ್ರಿವಿಕ್ರಮ್ ಅವರು ಒಂದು ರೀತಿಯಲ್ಲಿ ಜಲಸ್ ಪಡ್ಕೊತಾರೆ. ಒಂದು ರೀತಿಯಲ್ಲಿ ಭವ್ಯ ಮೇಲೆ ಕೋಪ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾರೆ. ಕ್ಯಾಪ್ಟನ್ ಆದಾಗಲೂ ಅಷ್ಟೇ ಬೇಕು ಅಂತ ಒಂದು ರೀತಿಯಲ್ಲಿ ಕಾಟ ಕೊಡೋ ರೀತಿಯಲ್ಲಿ ಮಾಡ್ತಾರೆ. ಎಕ್ಸಾಂಪಲ್ಲು, ಸೊ ಲಾಸ್ಟ್ ಟೈಮು ಸೊ ಭವ್ಯ ಅವರು ಕ್ಯಾಪ್ಟನ್ ಆದಾಗ ನನಗೆ ಆ ಡಿಪಾರ್ಟ್ಮೆಂಟ್ ಬೇಡ, ಈ ಡಿಪಾರ್ಟ್ಮೆಂಟ್ ಬೇಡ, ನನಗೆ ಬಾತ್ರೂಮ್ ಅದು ಬೇಕು ಇದು ಬೇಕು ಅಂತ ಸುಮ್ಮನೆ ಟಾರ್ಗೆಟ್ ಮಾಡ್ತಿರ್ತಾರೆ, ಓಕೆ. ಸೊ ಅದನ್ನು ಒಂದು ರೀತಿಯಲ್ಲಿ ಜಲಸ್ ಅಂತ ಅನ್ನಲ್ವಾ, ಓಕೆ. ಅಂದರೆ ಆವಾಗ ಇವರು ಅವರಿಗೆ ಬಲಿ ಕೊಡ್ತಿದ್ದಾರೆ, ಕಾಟ ಕೊಡ್ತಿದ್ದಾರೆ ಅಂತ ಅನ್ಸಲ್ವಾ. ಅದ್ರ ಜೊತೆಗೆ ಇದೇ ವಾರದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ತ್ರಿವಿಕ್ರಮ್ ಅವರು. ಸೊ ನಿನ್ನ ಜೊತೆ ನಾನು ಸುಮ್ಮನೆ ಇಲ್ಲ, ನೀನು ನನ್ನ ಕಾಂಪಿಟೇಟರ್ ಅಂತ ಗೊತ್ತಿದ್ದೇ ನಿನ್ನ ಜೊತೆಗಿರೋದು, ಇಲ್ಲಿ ನನ್ನ ಜೊತೆ ಇರೋದಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಯಾರ ಜೊತೆ ಇಲ್ಲ ಅಂತ ಹೇಳ್ತಾರೆ. ಎಂಥ ಸ್ಟೇಟ್ಮೆಂಟ್ ನೋಡಿ ಇದು. ಆ್ಯಂಡ್ ಕಾಂಪಿಟೇಟರ್ ಅಂತ ಹೇಳ್ತಾರೆ, ಆ್ಯಂಡ್ ಅಲ್ಲಿ ಒಂದು ರೀತಿಯಲ್ಲಿ ಹೊಗಳೋ ರೀತಿಯಲ್ಲೂ ಮಾಡ್ತಾರೆ. ಆ್ಯಂಡ್ ಅದೇ ನಿನ್ನೆ ಒಂದು ವೀಕೆಂಡ್ ಪಂಚಾಯತಿನಲ್ಲಿ ಹೇಳ್ತಾರೆ, ಸೊ ಯಾರು ಫಸ್ಟು ಹೊರಗಡೆ ಹೋಗಬೇಕು ಅಂತಂದರೆ ಅದು ಭವ್ಯ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಭವ್ಯ ಅವ್ರಿಗೆ ಆ್ಯಂಡ್ ಡಿಸರ್ವಿಂಗ್ ಕ್ಯಾಂಡಿಡೇಟ್, ನೀವು ಹೇಳಿರೋ ಪ್ರಕಾರ ಕಾಂಪಿಟೇಟರ್ ಅಂತಂದರೆ ನಿಮ್ಮ ಜೊತೆಗೆ ಇರಬೇಕು ಅವ್ರು ಫೈನಲ್ವರೆಗೂ ಕೂಡ. ಸೊ ಅವ್ರನ್ನ ಆಚೆ ಕಳಿಸ್ತಿದಾರಲ್ಲ ಇವರು, ಇದು ಒಂದು ರೀತಿಯಲ್ಲಿ ಬಲಿ ಕೊಟ್ಟಂಗಲ್ವಾ, ಇದು ಗೂಟ ಇಟ್ಟಂಗಲ್ವಾ, ಇದು ಒಂದು ರೀತಿಯಲ್ಲಿ ಮಾರಿ ಜಾತ್ರೆಯಲ್ಲಿ ಕುರಿ ಕುಯ್ದಂಗಲ್ವಾ, ಹಾಂ ಹೇಳಿ ಯಾರಾದ್ರೂ. ಇದು ಒಂದು ರೀತಿಯಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಕಮೆಂಟ್ ಅಂತ ಅನಿಸಲ್ವಾ ನಿಮಗೆ? ಅರ್ಥನೇ ಆಗ್ತಾಯಿಲ್ಲ ನನಗೆ. ಅಲ್ಲಿ ನೋಡಿದ್ರೆ ಬೆಡ್ರೂಮಲ್ಲಿ ಕೂತ್ಕೊಂಡು ಒಳ್ಳೊಳ್ಳೆ ಮಾತುಗಳು ಹೇಳುವಂಥದ್ದು, ವೀಕೆಂಡಲ್ಲಿ ಪಂಚಾಯತಿನಲ್ಲಿ ಬಂದಾಗ ಅಥವಾ ನಾಮಿನೇಷನ್ ಹೆಸರು ಅಂತ ತೊಗೊಳಕ್ಕೆ ಬಂದಾಗ ತನ್ನ ಬುಡಕ್ಕೆ ಎಲ್ಲಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಭವ್ಯ ಹೆಸರು ತಗೊತಾರೆ. ಗೌತಮಿ ಮಂಜು ವಿಷಯ ಯಾವಾಗ ರೈಸ್ ಆಗುತ್ತೆ, ಸೊ ಆವಾಗ ಏನಾದರೂ ರೀಸನ್ ಕೊಡಬೇಕು ಅಂತ ಬಂದಾಗ ತ್ರಿವಿಕ್ರಮ್ ಅವರು ತಗೊಳ್ಳೋದೇ ಭವ್ಯ ಹೆಸರಲ್ಲಿ. ಬೇರೆಯವ್ರ ಹೆಸರು ತೊಗೊಂಡ್ರೆ ಎಲ್ಲಿ ನನಗೂ ಕೂಡ ಒಂದು ರೀತಿಯಲ್ಲಿ ಜಾಯಿಂಟ್ ಮಾಡ್ತಾರೆ, ಇಬ್ಬರು ಸೇಫಾಗಿ ಆಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕಮೆಂಟ್ಸ್ಗಳು ಪಾಸ್ ಆಗ್ತವೆ ಅನ್ನೋದಕ್ಕೋಸ್ಕರ ಸೊ ಅಲ್ಲಿ ಭವ್ಯ ಹೆಸರು ತಗೊತಾರೆ. ಸೊ ಇಲ್ಲಿ ಭವ್ಯ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಭವ್ಯಗೇ ಗೊತ್ತಿಲ್ಲ ಪಾಪ. ಅವ್ರು ನೋಡಿದ್ರೆ ಆರಾಮಾಗಿ ಅವನ ಜೊತೆಗೆ ಎಲ್ಲ ಮಾತುಗಳೆಲ್ಲ ಕೇಳಿಕೊಂಡು, ಸೊ ಕೊನೆಗೆ ಯಾವತ್ತೋ ಒಂದಿನ ರಿಯಲೈಸ್ ಆಗುತ್ತೆ ಅವ್ರಿಗೆ, ನನಗೆ ಎಲ್ಲೋ ತ್ರಿವಿಕ್ರಮು ಹಿಂದೆಯಿಂದ ಬಲಿ ಕೊಡ್ತಿದ್ದಾನೆ ಅಂತ. ಅದು ಸುದೀಪ್ ಸರ್ ಸುಮಾರು ಟೈಮಲ್ಲಿ ಹಿಂಟ್ಗಳು ಕೊಟ್ಟಾಗ ಅದನ್ನು ಹೋಗಿ ಅವನ ಹತ್ರನೇ ಡಿಸ್ಕಷನ್ ಮಾಡ್ತಿದ್ದಾಳೆ ಅಂತಂದರೆ ಅವಳು ಎಷ್ಟು ಪಾಪದ ಹುಡುಗಿರ್ಬೇಡ. ಪಾಪ ಅನಿಸುತ್ತೆ ನನಗೆ ಭವ್ಯ ನೋಡಿಬಿಟ್ಟು. ಅವಳು ಯಾವಾಗ ಭವ್ಯ ಆ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಆಡಿದಾಳೋ ಆವಾಗ ಸಖತ್ತಾಗಿ ಆಡಿದ್ದಾರೆ. ಆ್ಯಂಡ್ ಇಲ್ಲಿ ಗೊತ್ತಾಗುತ್ತೆ ಯಾರು ಯಾರಿಗೆ ಬಲಿ ಕೊಟ್ಟರು ಅಂತ. ಅದನ್ನು ಭವ್ಯ ಅವರು ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಇಲ್ಲಿ ಮಂಜು ಗೌತಮಿ ಧನ್ರಾಜ್ಗೆ ಬಲಿ ಕೊಟ್ಟರು ಅನ್ನೋದು ಮಾತಾಡಿಕೊಂಡು ನಗಾಡ್ಕೊಂಡಿರೋದಲ್ಲ. ನನಗೆ ಯಾರು ಬಲಿ ಕೊಡ್ತಿದ್ದಾರೆ, ನನ್ನನ್ನು ಯಾರು ತುಳಿತಿದ್ದಾರೆ ಅನ್ನೋದು ಕೂಡ ಹೇಳಬೇಕಾಗತ್ತೆ. ಅದನ್ನು ಇವತ್ತಿನ ಒಂದು ಎಪಿಸೋಡಲ್ಲಿ ನಿಮಗೆ ಅಲ್ಲಿ ಭವ್ಯ ಮಾತಾಡ್ತಾರೆ. ಆ್ಯಂಡ್ ಪ್ರಮೋಷನ್ ಇದರಲ್ಲೂ ಕೂಡ ಮಾತಾಡಿದ್ದಾರೆ. ಅರ್ಥನೇ ಇಲ್ಲ ಭವ್ಯ ಹೇಳಿರುವಂಥದ್ದು. ಅವರು ಎಲ್ಲೋ ಯೂಸ್ ಮಾಡುವಂಥ ಮಾತುಗಳು, ಸ್ಟ್ರಾಟಜಿಗಳು ನನಗೆ ತೊಂದರೆ ಆಗ್ತಿದೆ ಅಂತ ಇವತ್ತಿನ ಒಂದು ಪ್ರೊಮೋ ಶಾರ್ಟಲ್ಲಿ ಹೇಳಿದ್ದಾರೆ ಅವರು. ಸೊ ಅದನ್ನು ಕೊನೆಗೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊತೀನಿ. ಸೊ ಅದನ್ನು ತಿದ್ಕೊಂಡು ಹೋದರೆ ಇನ್ನೂ ಒಳ್ಳೆಯದು. ಸೊ ಇದ್ರ ಜೊತೆಗೆ ಅಲ್ಲಿ ನಮ್ಮ ರಜತ್, ನಮ್ಮ ಬಾಸ್ ಅಂತೂ ಕೇಳಲೇಬೇಡಿ ನೀವು. ಯಾಕಂತಂದರೆ ಅವನಂಥ ದೊಡ್ಡ ಸಾಚ ಇನ್ನು ಮನೆ ಒಳಗಡೆ ಯಾರೂ ಇಲ್ಲ.
ಸೊ ಅವ್ನು ಹೇಳುವಂಥದ್ದು ಆಲ್ರೆಡಿ ಒಂದು ಯೂನಿವರ್ಸಲ್ ಡೈಲಾಗ್ ನಿಮ್ಗೆ ಗೊತ್ತಿದೆ, ಡಿಸರ್ವಿಂಗ್ ಯಾರಿದ್ದಾರೆ ಮನೆ ಒಳಗಡೆ ಇರಬೇಕು, ಯಾರು ಅನ್ಡಿಸರ್ವ್ ಇದ್ದಾರೆ ಅವ್ರು ಫಸ್ಟ್ ಹೋಗಬೇಕು ಅಂತ ಇದೇ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದವನೇ. ಜೊತೆಗೆ ಇಂಡಿವಿಜುವಲ್ ಗೇಮ್ ಆಡಬೇಕು ಕೂಡ ಅಂತ ಹೇಳ್ತಾನೆ. ಆದರೆ ಇಂಡಿವಿಜುವಲ್ ಗೇಮು ಅಂತ ಬಂದಾಗ ಅಲ್ಲಿ ಧನರಾಜ್ಗೆ ಸಪೋರ್ಟ್ ಮಾಡ್ತಾನೆ. ಆ್ಯಂಡ್ ಧನರಾಜ್ಗೆ ಆಚೆ ಇಟ್ಟಿದ್ದಕ್ಕೋಸ್ಕರ ಅವನು ಕೂಡ ಅಲ್ಲಿ ನಿಂತ್ಕೊಂಡು ಚಪ್ಪಾಳೆ ಹೊಡಿತಾನೆ, ಕೂಗಾಡ್ತಾನೆ, ವಿಸಿಲೆಲ್ಲ ಹೊಡಿತಾನೆ. ಆ್ಯಂಡ್ ಡಿಸರ್ವಿಂಗ್ ಅಲ್ವಾ ಅಂತ ಕೇಳ್ತಾನೆ. ಯಾರಿಗೆ? ಗೌತಮಿ ಅವ್ರಿಗಿಂತ ಧನರಾಜ್ ಅನ್ಡಿಸರ್ವಾ ಅಂತ ಮಂಜು ಕೇಳ್ತಾರೆ. ಓಕೆ, ಗೌತಮಿಗಿಂತನೂ ಯಾರು ಧನರಾಜನೇ ಡಿಸರ್ವಿಂಗ್ ಅಂತಲೇ ಅನ್ಕೊಳ್ಳೋಣ. ಓಕೆ, ಸೊ ಅವರಿಬ್ಬರು ಸರಿ ಇಲ್ಲ ಅಂತಲೇ ಅನ್ಕೊಳ್ಳೋಣ. ಹಾಗಿದ್ದರೆ ಮೋಕ್ಷಿತಗಿಂತನೂ ಸೊ ಯಾರು ಹನುಮಂತ ಅನ್ಡಿಸರ್ವ್ ಆಗಿದ್ದರೆ ಅವನು ಏನಕ್ಕೆ ಆ ಒಂದು ಚೀಲದ ಟಾಸ್ಕಲ್ಲಿ ಟಾರ್ಗೆಟ್ ಮಾಡಿದ್ರಿ? ಅಲ್ಲಿ ಒಮ್ಮತ ಬಂದಿಲ್ಲ ಅಂತಂದಾಗ ಸೊ ಅಲ್ಲಿ 3 ಜನ ಇರ್ತಾರೆ. ಒಂದು ಮೋಕ್ಷಿತ, ತ್ರಿವಿಕ್ರಮ್ ಆ್ಯಂಡ್ ಹನುಮಂತ. ಸೊ ಅಲ್ಲಿ ನೀನು ಅನ್ಡಿಸರ್ವ್ ಆದಂಥ ಮೋಕ್ಷಿತಾಗಿ ತೊಗೊಂಡೋಗಿ ಚೀಲ ಹಾಕಬೇಕಾಗಿತ್ತು. ಹನುಮಂತನ ಟಾರ್ಗೆಟ್ ಮಾಡಿ ಏನಕ್ಕೆ ಹಾಕಿದೆ? ಆ್ಯಂಡ್ ನೀನು ಹೇಳ್ತೀಯಾ ಧನರಾಜನ ಟಾರ್ಗೆಟ್ ಮಾಡಿದ್ರು ಡಿಸರ್ವಿಂಗ್ ಕ್ಯಾಂಡಿಡೇಟ್ನ ಅಂತ ಹೇಳ್ತೀಯ. ನೀನು ಹನುಮಂತನ ಟಾರ್ಗೆಟ್ ಮಾಡಲಿಲ್ವಾ? ಏನಕ್ಕೆ ಮಾಡಿದೆ? ಅದ್ರ ಜೊತೆಗೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಈ ವಾರದ ಕೊನೆ ಲಾಸ್ಟ್ ವೀಕ್ ಒಂದು ಸ್ಟಾರ್ಟಿಂಗ್ ವೀಕಲ್ಲೇ ಬರುತ್ತೆ ಒಂದು, ಅಂದರೆ ಟಿಕೆಟ್ ಟು ಹೋಮ್ ಅಂತ ಒಂದು ಬ್ಯಾಡ್ಜ್ ಹಾಕುವಂಥದ್ದು ಬರುತ್ತೆ. ಸೊ ಅಲ್ಲಿ ಕೆಲವ್ರನ್ನ ಹಾಕ್ತೀಯ, ಅದ್ರ ಜೊತೆಗೆ ಹನುಮಂತನೂ ಕೂಡ ಹಾಕ್ತೀಯ. ಆ್ಯಂಡ್ ಅಲ್ಲಿ ಧನರಾಜ್ಗೆ ಹಾಕೋದಿಲ್ಲ. ಧನರಾಜ್ಗಿಂತಲೂ ಹನುಮಂತ ಅನ್ಡಿಸರ್ವ್ ಆಗಿದ್ದರೆ, ಹನುಮಂತ ಧನರಾಜ್ಗಿಂತನೂ ಅನ್ಡಿಸರ್ವಾ? ಹನುಮಂತ 100% ಡಿಸರ್ವಿಂಗ್ ಇದ್ದಾನೆ ಧನರಾಜ್ಗಿಂತನೂ. ನೀನು ಯಾಕೆ ಅವನ್ನ ಟಾರ್ಗೆಟ್ ಮಾಡಿದೆ? ಹೋಮ್ ಅನ್ನೋ ರೀತಿಯಲ್ಲಿ ಬ್ಯಾಡ್ಜ್ ಏನಕ್ಕಪ್ಪ ಹಾಕಿದೆ ಅವನಿಗೆ? ಇದು ಬಲಿ ಕೊಟ್ಟಂಗಲ್ವಾ ಡಿಸರ್ವಿಂಗ್ ಕ್ಯಾಂಡಿಡೇಟ್ಗೆ? ಆ್ಯಂಡ್ ಅದೇ ಚೈತ್ರಾಗೆ ಸೊ ಅದೇ ಒಂದು ಇದರಲ್ಲಿ ಸೊ ಅಲ್ಲಿ ಟಿಕೆಟ್ ಟು ಹೋಮ್ ಅನ್ನೋ ಒಂದು ಬ್ಯಾಡ್ಜ್ ಹಾಕ್ತೀಯ. ಆ್ಯಂಡ್ ಅದೇ ಒಂದು ಚೈತ್ರಾಗೆ ಇದೇ ಒಂದು ಉತ್ತಮ ಕೊಡೋ ಟೈಮಲ್ಲಿ ಅವರಿಗೆ ಉತ್ತಮ ಅಂತ ಕೊಡ್ತೀಯ. ಏನಕ್ಕಪ್ಪ ಉತ್ತಮ ಅಂತ ಕೊಟ್ಟೆ? ಆ ಹುಡುಗಿ ಅಂಥದ್ದು ಏನಪ್ಪ ಚೈತ್ರ ಮಾಡಿದ್ದಾಳೆ? ಯಾಕೆ ಈ ಒಂದು ಡಬಲ್ ಸ್ಟ್ಯಾಂಡರ್ಡ್ ಕಮೆಂಟ್ಸ್ಗಳು? ಆ್ಯಂಡ್ ನೀನು ಒಂದು ರೀತಿಯಲ್ಲಿ ಸಾಚೆ ಥರ ಮಾತಾಡ್ತೀಯ. ಅರ್ಥನೇ ಆಗೋದಿಲ್ಲ. ಓಕೆ, ಇವರ ಒಂದು ಕೆಲವೊಂದು ಟಾರ್ಗೆಟಿಂಗ್ ಮನಸ್ಥಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನಗನ್ಸುತ್ತೆ. ಆ್ಯಂಡ್ ನಿಮಗೆ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಅಲ್ಲಿ ಬಲಿ ಕೊಡ್ತಿದ್ದಾರೆ ಯಾರ್ಯಾರನ್ನ ಅಂತ ಆಲ್ರೆಡಿ ನಿಮಗೆ ಕ್ಲಿಯರಾಗಿ ಗೊತ್ತಿದೆ. ಆ್ಯಂಡ್ ಮೊನ್ನೆ ಒಂದು ಎಪಿಸೋಡಲ್ಲೇ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಭವ್ಯ ಅವರು ಯಾವತ್ತೂ ನನ್ನ ಮೇಲೆ ಜಲಸ್ ಪಟ್ಟಿಲ್ಲ, ಆದರೆ ನಾನು ಕೆಲವು ಟೈಮಲ್ಲಿ ನಿನ್ನ ಆಟ ನೋಡಿ ಜಲಸ್ ಪಟ್ಟಿದ್ದೀನಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಓಪನ್ ಆಗಿ ತ್ರಿವಿಕ್ರಮ್ ಹೇಳಿದ್ರೂ ಕೂಡ ಭವ್ಯ ಅವರಿಗೆ ಅರ್ಥ ಆಗ್ತಿಲ್ಲ ಅಂತಂದರೆ ನಿಜವಾಗ್ಲೂ ಅಲ್ಲಿ ಬಕ್ರ ಆಗ್ತಿರೋವಂಥವ್ರು, ಬಲಿ ಆಗ್ತಿರೋವಂಥವ್ರು ಭವ್ಯನೇ ಹೊರತು ತ್ರಿವಿಕ್ರಮ್ ಅಲ್ಲ. ಆ್ಯಂಡ್ ಅಲ್ಲಿ ಬಲಿ ಕೊಡುವಂಥವ್ರು ಸುಮಾರು ಜನ ಇದ್ದಾರೆ, ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಿರೋವಂಥವ್ರು ಸುಮಾರು ಜನ ಇದ್ದಾರೆ. ಆದರೆ ಅದನ್ನು ಒಂದು ರೀತಿಯಲ್ಲಿ ಮುಚ್ಚಿಟ್ಕೊಂಡು ಸೊ ಬೇರೆಯವ್ರಿಗೆ ಬಲಿ ಕೊಡ್ತಿದ್ದೀರಾ, ಹಾಗೆ ಕೊಡ್ತಿದ್ದೀರಾ, ಹೀಗೆ ಕೊಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಇದು ಮಿಕ್ಕಿರುವಂಥ ಮೋಕ್ಷಿತ ಕಂಟೆಸ್ಟೆಂಟ್ ಅದು ಬಿಗ್ ಬಾಸ್ ನಿನ್ನೆ ಒಂದು ಎಪಿಸೋಡಲ್ಲಿ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ಕೆಲವರು ಏನೂ ಮಾಡ್ದೇನೆ ಟೆನ್ಷನ್ ತೊಗೊಳ್ದೇನೆ ಸ್ಟ್ರಾಟಜಿ ಮಾಡ್ಕೊಳ್ದೇನೆ ಇಲ್ಲಿವರೆಗೂ ಬಂದಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಕೂಡ ಕೆಲವು ಟೈಮಲ್ಲಿ ಗೆದ್ಕೊಂಡು ಹೋಗಿದ್ದಾರೆ ಹಿಂದಿನ ಸೀಸನ್ಗಳಲ್ಲಿ ಕೂಡ ಅಂತ ಹೇಳಿದ್ದಾರೆ. ಸೊ ಅದರಲ್ಲೂ ಈ ಒಂದು ಸೀಸನಲ್ಲಿ ಕೂಡ ಒಂದು 2-3 ಜನ ಇದ್ದಾರೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದರಲ್ಲಿ ಮೋಕ್ಷಿತ ಕೂಡ ಇದ್ದೇ ಇರ್ತಾರೆ. ಸ್ಟ್ರಾಟಜಿ ಮಾಡಿ ಅವರು ಆಡೇ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ. ಮಂಜು ಗೌತಮಿನ ಟಾರ್ಗೆಟ್ ಮಾಡಿ ಆಟ ಆಡಿದ್ದಾರೆ ಬಿಟ್ಟರೆ ಇನ್ನೇನು ಮಾಡಿಲ್ಲ ಅವರು. ಅದ್ರ ಜೊತೆಗೆ ಚೈತ್ರ ಕಿರ್ಚಾಡೋದು ಬಿಟ್ಟು ಇನ್ನೇನು ಮಾಡಿಲ್ಲ. ಉಸ್ತುವಾರಿ ಅಂತೂ ಮಾಡಿದ್ದಾರೆ, ಅದರಲ್ಲಿ ಯಾವ ಇದರಲ್ಲೂ ಕೂಡ ಮಾಡಿಲ್ಲ. ಆ್ಯಂಡ್ ಹನುಮಂತ ಹಾನೆಸ್ಟಿ ಕಾಮ್ನೆಸ್ ಅಂತ ಸುದೀಪ್ ಸರೇ ಹೇಳಿದ್ದಾರೆ. ಆ್ಯಂಡ್ ಇಲ್ದಿರೋವಂಥ ತಲೆಗೆ ಹಾಕ್ಕೊಂಡು ಟಾರ್ಗೆಟ್ ಮಾಡಿ ಅವ್ರನ್ನ ತುಳಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಬಲಿ ಕೊಡಬೇಕು, ಯಾವುದೂ ಇಲ್ಲ. ಅವನಾಯಿತು, ಅವನ ಆಟ ಆಯಿತು, ಅಷ್ಟು ಆಡ್ಕೊಂಡು ಬಂದಿದ್ದಾನೆ, ಇಲ್ಲಿವರೆಗೂ ಕೂಡ ಬಂದಿದ್ದಾನೆ. ಆ್ಯಂಡ್ ಮಂಜು ಗೌತಮಿ ಇವರು ಖಂಡಿತವಾಗ್ಲೂ ಅವರ ಒಂದು ಕಂಫರ್ಟ್ ಝೋನಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಗೌತಮಿ ಅಂತ ಬಂದರೆ ನಾನು ಒಂದು 2 ವಾರದ ಹಿಂದೆ ನೋಡಿರೋ ಪ್ರಕಾರ ಗೌತಮಿ ಕರೆಕ್ಟಾಗಿ ಆಡ್ಕೊಂಡು ಬರ್ತಾಯಿದ್ರು, ಸಪೋರ್ಟ್ ಇರಲಿಲ್ಲ. ಬಟ್ ಇತ್ತೀಚಿನ ಒಂದು ವಾರಗಳು ತಗೊಂಡ್ರೆ ನಿಜವಾಗ್ಲೂ ಡಿಸ್ಟರ್ಬ್ ಆಗಿದ್ದಾರೆ. ಆ್ಯಂಡ್ ಆ ತಪ್ಪುಗಳನ್ನು ಪದೇ ಪದೇ ಮಾಡ್ತಿದ್ದಾರೆ. ಅವರ ಒಂದು ರೀಸನ್ಗಳಲ್ಲಿ ಒಂದು ಅಂದರೆ ಭಯ ಕಾಣಿಸ್ತಿದೆ. ಅಂದರೆ ರೀಸನ್ಗಳು ಕರೆಕ್ಟಾಗಿ ಬರ್ತಾಯಿಲ್ಲ. ಮುಂಚೆ ಒಂದು ಕ್ಲಾರಿಟಿ ಇತ್ತು, ಸೊ ಇವಾಗ ಕೊಡ್ತಿರುವಂಥ ರೀಸನ್ಗಳಲ್ಲಿ ಕ್ಲಾರಿಟಿ ಇಲ್ಲ. ಅದೆಲ್ಲೋ ಒಂದು ರೀತಿಯಲ್ಲಿ ಹೊಂಟೋಗ್ಬಿಟ್ಟಿದೆ. ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಅವ್ರ ಹತ್ರ ರೀಸನ್ಗಳೇ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಮಂಜಾಣ ಸ್ಟಾರ್ಟಿಂಗ್ ಏನು ಇದ್ದ 1-2 ವಾರ, ಅದಾದಮೇಲೆ ಇದ್ದಂಥ ಮಂಜಾಣ ಗ್ರಾಫ್ ಡೌನ್ ಆಗ್ತಾನೇ ಬರ್ತಿದೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ಒಂದು 2 ವಾರದಲ್ಲಿ ಫುಲ್ ಡೌನ್ ಆಗೋಗಿದೆ. ಸೊ ಅದನ್ನು ರಿಕವರ್ ಮಾಡ್ಕೊಳ್ಳೋದು ಅವ್ರ ಕೈನಲ್ಲಿದೆ. ಇನ್ನೂ 1 ವಾರ ಇದೆ ಅಷ್ಟೇ, ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ. ಓಕೆ, ಸೊ ಎಲ್ಲದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಚಿಕ್ಕದಾಗಿ ಒಂದು ಡಿಕೋಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಯಾರ್ಯಾರೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಎಲ್ಲರೂ ಕೂಡ ಎಲ್ಲರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬಟ್ ಕೆಲವೊಂದು ಪೋಟ್ರೆ ಮಾಡ್ತಿದ್ದಾರೆ, ಇವರು ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ಹೇಳೋದು ಮರ್ತೋದೆ ನಾನು, ಧನರಾಜ್ ಬಗ್ಗೆ. ಧನರಾಜ್ ಟಾಸ್ಕ್ ಅಂತ ಬಂದರೆ ಖಂಡಿತವಾಗ್ಲೂ ಅಷ್ಟೊಂದಿನ ಸ್ಟ್ರಾಂಗ್ ಇಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅವ್ರು ವೀಕೆಂಡಲ್ಲಿ ಮಾತ್ರ ಎಂಟರ್ಟೈನ್ ಮಾಡ್ತಾರೆ ಹೊರತು ಮಿಕ್ಕಿರೋವಂಥ ಟೈಮಲ್ಲಿ ಓನ್ಲಿ ಹನುಮಂತನ ಜೊತೆ ಕುತ್ಕೊಂಡು ಅವ್ರು ಹೀಗೆ ಇವ್ರು ಹಾಗೆ ಅನ್ನೋ ಒಂದು ಮಾತುಗಳನ್ನು ಮಾತ್ರ ಕೇಳ್ತಾರೆ. ಬಿಟ್ಟರೆ ಅವರಿಂದ ಏನು ಒಂದು ಸೋರ್ಸ್ ಅಂತ ಏನಿದೆಯಲ್ಲ, ಸೋರ್ಸ್ ಅಲ್ಲಿಂದ ಬರ್ತಾಯಿಲ್ಲ ಎಲ್ಲೂ. ಆ್ಯಂಡ್ ಇನ್ಫ್ಲುಯೆನ್ಸ್ ಆಗುವಂಥದ್ದು ಸಿಕ್ಕಾಪಟ್ಟೆ ಇದೆ. ಸೊ ಅವರು ಕೂಡ ಸ್ವಲ್ಪ ತಿದ್ಕೊಬೇಕು. ಯಾರೋ ಬಲಿ ಕೊಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ಬಲಿ ಆಗೋದಿಲ್ಲ. ಆಮೇಲೆ ಮಾತುಗಳನ್ನು ಸುಮ್ಮನೆ ಅವ್ರ ಮನಸ್ಸಲ್ಲಿ ಇಟ್ಕೊತಾರೆ, ಅದನ್ನು ಕ್ಲಿಯರಾಗಿ ಮಾತಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಇನ್ಫ್ಲುಯೆನ್ಸ್ ಆಗೋದು ತುಂಬ ಅವರಿಂದ ಅದು ತೆಗಿಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ.
ಯಾಕಂತಂದರೆ ಎಷ್ಟು ಸಾರಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂದರೆ ತುಂಬ ಸಾರಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಇದೇ ಗೌತಮಿ ಆ್ಯಂಡ್ ಮಂಜು ಅವರು ಸೊ ಅವ್ರಿಗೆ ಬಲಿ ಕೊಟ್ಟರು ಅನ್ನೋ ಒಂದು ಮ್ಯಾಟ್ರ್ ಏನು ಇವರೆಲ್ಲ ಹೇಳಿದ್ದಾರೆ. ಸೊ ಅದನ್ನು ಒಂದು ರೀತಿಯಲ್ಲಿ ಸತ್ಯ ಅಂತ ಅಂದ್ಕೊಂಡು ಈ ಮನುಷ್ಯ ಸುಮ್ಮನೆ ಅವ್ರ ಜೊತೆಗೆ ಒಂದು ರೀತಿಯಲ್ಲಿ ಕಾಮಿಡಿ ಪೀಸ್ ಆಗಿ ಇದ್ದ. ಸೊ ಆ ಥರ ಇದ್ದರೆ ಸೊ ಅವರ ಒಂದು ವ್ಯಕ್ತಿತ್ವಕ್ಕೆ ಅಥವಾ ಅವರ ಒಂದು ಓನ್ ಡಿಸಿಷನ್ಗಳಿಗೆ ಬೆಲೆ ಇರೋಲ್ಲ. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಸೊ ನನಗನ್ಸಿರೋದು ಎಲ್ಲ ಒಂದು ಕಂಡೀಷನ್ಗಳ ಬಗ್ಗೆ ಸೊ ಇಲ್ಲಿ ಹೇಳಿದ್ದೀನಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.